I welcome you all to Lotus Spirituality ಚಾನಲ್. ಸೊ ಗೈಸ್, ಇವತ್ತು ಇನ್ನೊಂದು ನ್ಯೂ ರೀಡಿಂಗ್ ತೊಗೊಂಡು ಬಂದಿದ್ದೀನಿ. ಇಟ್ಸ್ ಆಲ್ ಅಬೌಟ್ ನಿಮ್ಮ ಎಕ್ಸ್ ಅಥವಾ ನಿಮ್ಮ ಕರೆಂಟ್ ಪಾರ್ಟ್ನರ್ ಏನು ನಿಮ್ಮ ಬ್ರೇಕಪ್ ಅಥವಾ ಸಪ್ರೇಷನ್ ಪೀರಿಯಡಲ್ಲಿ ನೀವು ಇದ್ದರೆ ಅವ್ರು ವಾಪಸ್ ಬರ್ತಾರಾ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರಿ. ನೀವು ರೀಡಿಂಗ್ ಇದ್ರ ಮೇಲೆ ಪಿಕಪ್ ಆಯ್ಲ್ ಮಾಡಿರಿ ಅಂತ. ಸೊ ಹಾಗಾಗಿ ಮಾಡಿರೋದು. ಓಕೆ, ಇಲ್ಲಿ ಆ್ಯಸ್ ಯೂಶ್ವಲ್ 3 ಪೈಲ್ಸ್ ಇದೆ: ರೈನಿ, ವಿಂಟರ್, ಸಮ್ಮರ್. ಓಕೆ, ನಿಮಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆನೋ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕಾರ್ಡ್ಸ್ ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೋಡೋಣ ಮೆಸೇಜಸ್ ಕೂಡ, ಹ್ಯಾಂಡ್ಮೇಡ್ ಮೆಸೇಜಸ್ ಕೂಡ ಅವ್ರ ಕಡೆಯಿಂದ ನಿಮಗೆ ಏನು ಅದು ಕೂಡ ನೋಡೋಣ. ಓಕೆ, ನೀವು ಕ್ವಿಕ್ಲಿ ಒಂದು ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಐದರ್ ವಿಡಿಯೋ ಪಾಸ್ ಆದರೂ ಮಾಡ್ಬೋದು ಅಥವಾ ಹಾಗೆ ಆದರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಪೈಲ್ 1, ಪೈಲ್ 2, ಪೈಲ್ 3. ರೈನಿ, ವಿಂಟರ್, ಸಮ್ಮರ್. ಇದು ನೀವು ಯಾವಾಗ ಹುಟ್ಟಿದ್ದೀರಾ, ಯಾವ ಸೀಸನಲ್ಲಿ ಹುಟ್ಟಿದ್ದೀರಾ ಆ ಬೇಸಿಸ್ ಮೇಲೆ ನಾನು ಅಲ್ಲ, ಇದು ಸುಮ್ಮನೆ ಇಟ್ಟಿರೋದು. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇದರಲ್ಲಿ. ನೀವು ಯಾವ ಮಂತಲ್ಲಿ ಅಥವಾ ಯಾವ ಸೀಸನಲ್ಲಿ ಹುಟ್ಟಿದ್ದೀರಾ ಅಥವಾ ನಿಮ್ಮ ಪಾರ್ಟ್ನರ್ ಯಾವ ಸೀಸನಲ್ಲಿ ಹುಟ್ಟಿದ್ದಾರೆ ಅದೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತ ಏನೂ ಇಲ್ಲ. ನಿಮ್ಗೆ ಯಾವ್ದು ಅಟ್ರಾಕ್ಟ್ ಮಾಡ್ತಾ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಐ ವಿಲ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಪೈಲ್ ನಂಬರ್ 1. ಯಾರು ರೈನಿ ಸೆಲೆಕ್ಟ್ ಮಾಡಿದ್ರಿ ಅವರಿಗೆ ಮೇ ಬಿ ಅನಿಸುತ್ತೆ ನೀವು ತುಂಬ ಇಮೋಷ್ನಲ್ ಅಂತ. ಯಾಕಂದರೆ ರೈನಿ ಅಂದರೆ ವಾಟರ್ ಡ್ರಾಪ್ಲೆಟ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಮಾರ್ನಿಂಗ್ ಪರ್ಸನ್ ಇದ್ದೀರಾ ನೀವು. ಅಷ್ಟು ಮಾರ್ನಿಂಗ್ ಪರ್ಸನ್ ಅಲ್ಲ, ಸ್ವಲ್ಪ ಈವ್ನಿಂಗ್ ಆ ಟೈಪ್ ಪರ್ಸನ್ ಇದ್ದೀರಾ ನೀವು. ಓಕೆ, ಮೇ ಬಿ ನಿಮಗೆ ಅಷ್ಟು ಬಿಸಿಲು ಇಷ್ಟ ಆಗದೇ ಇರ್ಬೋದು. ಓಕೆ, ನೋಡೋಣ ನಿಮ್ಗೆ ಏನು ರೀಡಿಂಗ್ಸ್ ಬರುತ್ತೆ ಅಂತ. ದಿ ಚಾರಿಯಟ್, 2 of Wands, King of Swords, King of Cups and Page of Swords. ಓಕೆ ಗೈಸ್, ಮೇ ಬಿ ಆಲ್ರೆಡಿ ಅವರು ನಿಮ್ಮ ಹತ್ರ ಬರಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಆ್ಯಕ್ಷನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಆಲ್ರೆಡಿ ನಿಮ್ಮದೇನಾದರೂ ಬ್ಲಾಗ್ಡ್ ಅಥವಾ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಆಲ್ರೆಡಿ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಮಾಡ್ತಾರೆ. ಅವರು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಆಗಿದ್ದಾರೆ. ಅವ್ರು ನಿಮ್ಮ ಹತ್ರ ಬರಲಿಕ್ಕೆ ಅವರು ಆಲ್ರೆಡಿ ಹೊರಟಿದ್ದಾರೆ. ಓಕೆ, ಆ್ಯಂಡ್ 2 of Wands ಇರೋದ್ರಿಂದ ಸ್ವಲ್ಪ ನೋಡ್ತಾ ಇದ್ದಾರೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು. ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದರೆ ನೀವು ಆಕ್ಸೆಪ್ಟ್ ಮಾಡ್ತಿರೋ ಇಲ್ವೋ. ಮೇ ಬಿ ನಿಮ್ಮದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು. ಓಕೆ, ಸೊ ವಾಟ್ ಎವರ್ ಇಟ್ ಮೇ ಬಿ. ಆ್ಯಂಡ್ ಅವ್ರು ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಸ್ವಲ್ಪ ಡಾಮಿನೇಟಿಂಗ್ ಇದ್ದಾರೆ. ಅವ್ರು ಹೇಳಿದ ರೀತಿಯೇ ನಡಿಬೇಕು. ಅವ್ರು ಹೇಳದೆ ಅವರಿಗೆ ನೋ ಅಂದ್ಬಿಟ್ರೆ ನೀವು ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ ಅಥವಾ ಬೇಜಾರಾಗುತ್ತೆ ಅವರಿಗೆ. ಆ ರೀತಿ ಅವರು ಆ ಎನರ್ಜಿಯಲ್ಲೇ ಇರ್ತಾರೆ ಯಾವಾಗ್ಲೂ. ನೀವು ನೋ ಅನ್ನಬಾರ್ದು ಅವರಿಗೆ. ಓಕೆ, ಅವ್ರಿಗೇನು ಬೇಕೋ ಅದು ಸಿಕ್ಬಿಡ್ಬೇಕು ಅವರಿಗೆ, ಇಲ್ಲಾಂದರೆ ಅವರು ರ್ಯಾಶ್ ಆಗ್ತಾರೆ. ಓಕೆ, ಆ್ಯಂಡ್ ಕಿಂಗ್ ಆಫ್ ಕಪ್ಸ್, ಅಫ್ಕೋರ್ಸ್ ಫೀಲಿಂಗ್ಸ್ ಇಸ್ ದೇರ್. ಪೇಜ್ ಆಫ್ ಸೋರ್ಡ್ಸ್, ನೀವೇನಾದರೂ ಅವ್ರಿಗೆ ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅವ್ರು ಕೂಡಲೇ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಆ ಎನರ್ಜಿಯಲ್ಲಿ ಇದ್ದಾರೆ ಅವರು. ಸೊ ಅವ್ರು ವಾಪಸ್ ಬರ್ತಾರಾ ಅಂದರೆ ಎಸ್, ದೇ ವಿಲ್ ಕಮ್ ಡೆಫಿನೆಟ್ಲಿ. ನೋಡೋಣ ಸಜೆಷನ್. ಅವ್ರು ನಿಮ್ಮ ಹತ್ರ ವಾಪಸ್ ಬರಬೇಕಂದ್ರೆ ನೀವು ಏನು ಮಾಡಬೇಕು ಅನ್ನೋದಕ್ಕೆ ಸಜೆಷನ್ ತೆಗ್ದಿರೋದು. ಫಸ್ಟ್ ಫ್ಯೂಚರ್. ಓಕೆ, ನೋಡಿ ಫ್ಯೂಚರಲ್ಲಿ ನೀವು ಬರ್ತಾರ ವಾಪಸ್ ಅಂತ ಕೇಳಿದರೆ ಫ್ಯೂಚರ್ ಕಾರ್ಡೇ ಬಂದಿದೆ. ಸೊ ಲೆಟ್ ಗೋ ದಿ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಹಿಂದೆ ಏನೇ ಜಗಳ ಆಗಿರ್ಬೋದು ಅಥವಾ ನೀವು ಯಾವುದೇ ರೀಸನಿಗೆ ಬಿಟ್ಟು ಹೋಗಿದ್ರು ಅವರು, ಅದನ್ನು ಬಿಟ್ಬಿಡಿ, ಮನಸ್ಸಿಗೆ ಹಚ್ಕೋಬೇಡಿ. ಈಗ ನೆಕ್ಸ್ಟ್ ಇನ್ನೊಂದು ನ್ಯೂ ಬಿಗಿನಿಂಗ್ ಮಾಡ್ಬೋದು ನೀವು. ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಾರ್ಡ್ಸ್. ನೀವೇನಾದರೂ ಮತ್ತೆ ಅವ್ರ ಮುಂದೆ ಆ್ಯಟಿಟ್ಯೂಡ್ ತೋರಿಸಿದ್ರೆ, ಅವ್ರಿಗೆ ನೀವು ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ ಅವ್ರು ಮತ್ತೆ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಓಕೆ, ಆಫ್ಟರ್ ಅವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಚೆನ್ನಾಗಿ. ಅದು ಬಿಟ್ಟು ನೀವು ಓಲ್ಡನ್ನೇ ಹಳೇದೇ ಹೇಳ್ಕೊತ ನೀನು ಹಂಗೆ ಮಾಡಿಬಿಟ್ಟೆ ಹೀಗೆ ಮಾಡಿಬಿಟ್ಟೆ ಅಂತ ನೀವು ಹೇಳಿದರೆ ಅವ್ರು ಮತ್ತೆ ನಿಮ್ಮನ್ನ ಬಿಟ್ಟು ಹೋಗೋ ಚಾನ್ಸಸ್ ಇದೆ. ಓಕೆ, ಹಾನೆಸ್ಟಿ. ಏನೇ ಹೇಳಿದ್ರು ನಿಜ ಹೇಳಿ, ಯಾವುದೇ ನಾಟಕ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಓಕೆ, ಪ್ರಾಸ್ಪ್ಯಾರಿಟಿ. ಆವಾಗ ಪ್ರಾಸ್ಪ್ಯಾರಿಟಿ ಬರುತ್ತೆ. ನಿಮ್ಗೆ ಏನು ಬೇಕೋ ಅದಾಗಿ ಸಿಗುತ್ತೆ ನಿಮಗೆ. ಓಕೆ, ಆ್ಯಂಡ್ ನ್ಯೂ ಬಿಗಿನಿಂಗ್ ಆಗುತ್ತೆ, ನ್ಯೂ ಸೈಕಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೈಸ್ ರೀಡಿಂಗ್. ಪೈಲ್ ನಂಬರ್ 1, ಕಂಗ್ರ್ಯಾಚುಲೇಷನ್. ನೋಡೋಣ ಅವ್ರ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ. ಮೆಸೇಜಸ್ ಪೈಲ್ 1 ಹೂ ಹ್ಯಾಸ್ ಸೆಲೆಕ್ಟೆಡ್
ರೈನಿ. Okay. So many messages are there. ತುಂಬ ಹೇಳೋಕ್ಕಿದೆ, ಹಾಗಾಗಿ ತುಂಬ ಮೆಸೇಜಸ್ ಬಂದಿದೆ. ಹೆಲ್ತ್. ಓಕೆ, ನೀವೇನಾದರೂ ಹೆಲ್ತ್ ಸರಿಯಾಗಿ ನೋಡ್ಕೊತಿಲ್ಲ ಅಂದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ಹೆಲ್ತ್ ನಿಮ್ಮದು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಗರ್. ಓಕೆ, ಸಿಟ್ಟು ಮಾಡ್ಕೋಬೇಡಿ ನೀವು ಅವ್ರು ಬಂದರೆ, ಅಥವಾ ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟಿರ್ಬೋದು. ಪೇಷನ್ಸ್ ತೊಗೊಳ್ಳಿ. ಓಕೆ, ಸಿಟ್ಟು ಮಾಡ್ಕೋಬೇಡಿ, ಪೇಷನ್ಸ್ ತೊಗೊಳ್ಳಿ. ನೋ ಟ್ರಸ್ಟ್. ಮೇ ಬಿ ನಿಮಗೆ ಟ್ರಸ್ಟ್ ಇಲ್ಲದೆ ಇರ್ಬೋದು, ಅಥವಾ ಅವ್ರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಇಲ್ಲದೆ ಇರ್ಬೋದು. ನೀವು ಅವ್ರು ಬಂದರೆ ನೀವು ಆ್ಯಕ್ಸೆಪ್ಟ್ ಮಾಡ್ತೀರಾ, ಅಥವಾ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅವ್ರು ಬಂದರೆ, ಮತ್ತು ಜಗಳ ಮಾಡ್ತಿರೋ, ಸಿಟ್ಟು ಮಾಡ್ತಿರೋ, ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆಲ್ ಡಿವೈನ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ವಿತ್ ಯು. ಓಕೆ, ಆಲ್ ದಿ ಬೆಸ್ಟ್. ಬ್ಯಾಡ್ ಬಿಹೇವಿಯರ್. ಯಾವುದೇ ರೀತಿ ಬ್ಯಾಡ್ ಬಿಹೇವಿಯರ್ ಮಾಡಬೇಡಿ, ಅವ್ರಿಗದು ಇಷ್ಟ ಆಗೋದಿಲ್ಲ, ಅಥವಾ ಅವ್ರು ಯಾವುದೇ ಬ್ಯಾಡ್ ಬಿಹೇವಿಯರಿಂದ ನಿಮಗೆ ಇಷ್ಟ ಆಗೋದಿಲ್ಲ. ಫೈಟರ್, ಆ್ಯಂಗರ್, ಬ್ಯಾಡ್ ಬಿಹೇವಿಯರ್. ಸಿ, ಲೆಟಿಂಗ್ ಗೋ. ಓಕೆ, ಲೆಟಿಂಗ್ ಗೋ ದಿ ಪಾಸ್ಟ್. ನಿಮ್ಮ ಪಾಸ್ಟ್ ಏನಿದೆ ಅದನ್ನು ಬಿಟ್ಬಿಡಿ, ನ್ಯೂ ಬಿಗಿನಿಂಗ್ ಮಾಡಿ ಅಂತ ಇಲ್ಲೂ ಕಾರ್ಡ್ ಹೇಳ್ತಾ ಇದೆ. ಮೆಸೇಜಸ್ಸಲ್ಲೂ ಅದೇ ಬರ್ತಾ ಇದೆ, ಗೋ ಅವೇ. ಓಕೆ, ಮೆಮರೀಸ್, ಗುಡ್ ಮೆಮರೀಸ್ ಆರ್ ದೇರ್, ರಿಮೆಂಬರಿಂಗ್ ಯು. ಓಕೆ, ನಾನು ಹೇಳಿದೆ ಅವ್ರು ಬರ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ, ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಆ್ಯಕ್ಷನ್ ತೊಗೊಳ್ಳಿಕ್ಕೆ. ಸೊ ಹಾಗೆ ರಿಮೆಂಬರಿಂಗ್ ಯು ಕೂಡ ಬಂದಿದೆ ಅಲ್ಲಿ ಮೆಸೇಜಸ್ಸಲ್ಲಿ. ಓಕೆ, ನೋಡೋಣ ಇದರಲ್ಲಿ ಸಮ್ ಮೋರ್ ಮೆಸೇಜಸ್ ಫಾರ್ ಫೈಲ್ ನಂಬರ್ 1. ರೇನಿ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ. ತುಂಬ ಇದೆ ಕಾರ್ಡ್ಸ್ ಇಲ್ಲಿ. ಐ ಆಮ್ ಟ್ರೈಂಗ್ ಟು ಫೋಕಸ್ ಆನ್ ಕರಿಯರ್. ಓಕೆ, ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ ಅವ್ರ ಕರಿಯರ್ ಮೇಲೆ. ಐ ವಿಲ್ ನೆವರ್ ಸ್ಟಾಪ್ ಲವಿಂಗ್ ಯು, ಐ ವಿಲ್ ಚೆರಿಷ್ ಯು ಆ್ಯಸ್ ಲಾಂಗ್ ಆ್ಯಸ್ ಐ ಲಿವ್. ಓಕೆ, ಅವರು ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ. ಅವ್ರು ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ, ಯಾವಾಗಲೂ ನಿಮ್ಮನ್ನ ಚೆರಿಷ್ ಮಾಡ್ತಾರೆ ಅಂತ ಕಾರ್ಡ್ ಬಂದಿದೆ. ನಿಮಗೆ ಕಾರ್ಡ್ಸ್ ಚೆನ್ನಾಗಿ ಕಾಣಲಿ ಅಂತ ನಾನು ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ. ಐ ಕ್ಲೆನ್ಸ್ ಮೈ ಸೋಲ್. ಓಕೆ, ಅವರು ಮೇ ಬಿ ಮೆಡಿಟೇಟ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಅವರು ಸೆಲ್ಫ್ ಕೇರ್ ಮಾಡ್ತಾ ಇದ್ದಾರೆ, ಸೆಲ್ಫ್ ಲವ್ ಮಾಡ್ತಾ ಇದ್ದಾರೆ. ಓಕೆ, ಇನ್ಫ್ಯಾಚುಯೇಷನ್. ಓಕೆ, ಮೋಹ ಅವ್ರು ಅನ್ಕೊತಿದ್ದಾರೆ ಹಾಗೆ. ಟೈಮ್ ಟು ಸೆಲೆಬ್ರೇಟ್ ವಿತ್ ಯು. ಓಕೆ, ಐ ಆಮ್ ನಾಟ್ ಇನ್ ಲವ್ ವಿತ್ ಯು ಎನಿಮೋರ್. ಅದು ಬ್ರೇಕಪ್ ಆಗಿದೆಯಲ್ಲ, ಹಾಗಾಗಿ ಬರ್ತಾ ಇದೆ. ಪ್ಲೀಸ್ ಡೋಂಟ್ ಲೀವ್ ಮೀ. ಮಿಕ್ಸ್ಡ್ ಫೀಲಿಂಗ್ಸ್. ಯು ಆರ್ ಲೈಕ್ ಅ ಫ್ಲವರ್ ಆಫ್ ಮೈ ಪ್ಲ್ಯಾಂಟ್, ಬ್ಲೆಸ್ಡ್. ಓಕೆ, ಫಾರ್ ಎವರ್ ಇನ್ ಲವ್ ವಿತ್ ಯು. ಐ ವಾಂಟ್ ಟು ಮೆಡಿಟೇಟ್ ವಿತ್ ಯು. ಓಕೆ, ಅವ್ರು ಮೇ ಬಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ನಿಮ್ಮನ್ನ, ಅಥವಾ ನಿಮ್ಮ ಜೊತೆಗೆ ಅವ್ರು ಮೆಡಿಟೇಟ್ ಮಾಡಬೇಕಂತಿದ್ದಾರೆ. ಮೇ ಬಿ ಇದು ಟ್ವಿನ್ ಫ್ಲೇಮ್ ಜರ್ನಿ ಆಗಿರ್ಬೋದು. ಓಕೆ, ನೀವು ಮೆಡಿಟೇಟ್ ಮಾಡಿ ಅಂತ ಅವ್ರು ನಿಮ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಕಾಂಟ್ ಮೀಟ್ ಯು ರೈಟ್ ನಾವ್. ಓಕೆ, ಅವ್ರು ಈಗ ಬ್ಯುಸಿ ಇದ್ದಾರೆ, ಅವ್ರ ಕರಿಯರ್ ಮೇಲೆ ಫೋಕಸ್ ಇದೆ ಅವ್ರದ್ದು. ಅವ್ರು ಈಗ ನಿಮ್ಮನ್ನ ರೈಟ್ ನಾವು ಅವ್ರು ನಿಮ್ಮನ್ನ ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಮಿಕ್ ಬಾಂಡ್ ಇದ್ದರೂ ಇರ್ಬೋದು. ಫಾರ್ ಸಮ್ ಆಫ್ ಯು, ಯು ಆರ್ ಮೈ ಟ್ವಿನ್. ಓಕೆ, ಯಾರು ಈ ಪೈಲ್ ಚೂಸ್ ಮಾಡಿದ್ದೀರಲ್ಲ, ಕೆಲವರು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದೀರಾ, ಇನ್ನು ಕೆಲವರು ಕಾಮಿಕ್ ರಿಲೇಷನ್ಶಿಪ್ಪಲ್ಲಿದ್ದೀರಾ. ಓಕೆ, ಪೈಲ್ ನಂಬರ್ 1 ರೇನಿ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿತ್ತು. ಸೊ ಗೈಸ್, ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.
ಹಲೋ, ಪಾಲ್ ನಂಬರ್ 2 ವಿಂಟರ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ ನಿಮ್ಮ ರೀಡಿಂಗ್ ಹೇಗೆ ಬರುತ್ತೆ ಅಂತ. ಮೇ ಬಿ ನಿಮಗೆ ವಿಂಟರ್ ಸೀಸನ್ ಇಷ್ಟ ಇರ್ಬೋದು, ಅಥವಾ ನೀವು ಈ ಮಂತಲ್ಲಿ ಹುಟ್ಟಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ನೀವು ಮೀಟ್ ಆಗಿರ್ಬೋದು. ಸೊ ಎನಿ ಸ್ಪೆಷಲ್ ಸಿಚುವೇಶನ್, ಸೊ ವಾಟ್ ಎವರ್ ಇಟ್ ಮೇ ಬಿ. ನೋಡೋಣ ನಿಮಗೆ ಹೇಗೆ. ಮೇ ಬಿ ನಿಮಗೆ ಡೇಕ್ಕಿಂತ ನಿಮಗೆ ರಾತ್ರಿನೇ ಇಷ್ಟ ಇರ್ಬೋದು. ಓಕೆ, ವಾಪಸ್ ಬರ್ತಾರಾ ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್ ಅಥವಾ ಕರೆಂಟ್ ಪಾರ್ಟ್ನರ್? ನೋಡೋಣ. ನೀವು ಸೆಪ್ರೇಷನ್ ಪೀರಿಯಡಲ್ಲಿದೆ ಅಥವಾ ಬ್ರೇಕಪ್ ಆಗಿದ್ರೆ ಏನು ಮಾಡ್ತಾರೆ? ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅವರು. ನೋಡ್ತಾ ಇದ್ದಾರೆ ನಿಮ್ಮನ್ನ, ನೀವು ಹೇಗೆ ಆ್ಯಕ್ಷನ್ ತೊಗೊತೀರಾ ನಾನು ಬಂದರೆ ಅಂತ. ಡೆವಿಲ್ ಎನರ್ಜಿ, ಥರ್ಡ್ ಪಾರ್ಟಿ ಆ್ಯಂಡ್ ಟೆಂಪ್ರೆನ್ಸ್. ಅವರು ಕನ್ಫ್ಯೂಷನ್ ಇದ್ದಾರೆ, ಅವರು ಕನ್ಫ್ಯೂಷನಲ್ಲಿದ್ದಾರೆ ನಿಮ್ಮನ್ನ ಮತ್ತು ಇನ್ನೊಬ್ಬರ ಜೊತೆಗೆ. ಓಕೆ, ಅವರು ಇವ್ರಿಗೆ ಡಾಮಿನೇಟ್ ಮಾಡ್ತಾ ಇದ್ದಾರೆ ತುಂಬ, ಅವರು ಸ್ಟಕ್ ಆಗಿಬಿಟ್ಟಿದ್ದಾರೆ ಈ ಎನರ್ಜಿಯಲ್ಲಿದ್ದಾರೆ ಅವರು. 7 ಆಫ್ ಕಪ್ಸ್. ಓಕೆ, ಇವರು ನಿಮಗೆ ಚೀಟ್ ಮಾಡಿ ಬಿಟ್ಟು ಹೋಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್. ಓಕೆ, ಇವ್ರಿಗೆ ತುಂಬ, ನಿಮ್ಮ ಪಾರ್ಟ್ನರ್ ಏನಿದ್ರು ಅವ್ರಿಗೆ ತುಂಬ ಆಪ್ಷನ್ಸ್ ಇದ್ದರು, ಚಾಯ್ಸಸ್ ಇದ್ದರು. ಓಕೆ, ಅದರಲ್ಲಿ ನೀವು ಒಬ್ಬರಾಗಿದ್ರಿ. ಯು ವೇರ್ ಜಸ್ಟ್ ಆ್ಯನ್ ಆಪ್ಷನ್, ಚಾಯ್ಸಸ್ ಅಮಾಂಗ್ ದೆಮ್. ಓಕೆ, ಆ ರೀತಿ ಸಿಚುವೇಶನ್ ಇತ್ತು ನಿಮ್ಮದು. ಓಕೆ, ವಾಪಸ್ ಬರ್ತಾರಾ ನಿಮ್ಮ ಹತ್ರ ಅಂದರೆ ತುಂಬ ಯೋಚನೆ ಮಾಡಿ ಬರ್ತಾರೆ. ಬಟ್ ಬಂದಿರೋದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇರೋದಿಲ್ಲ, ಅಥವಾ ಅದು ಒಂದು ಹೆಲ್ದಿ ರಿಲೇಷನ್ಶಿಪ್ ಇರೋದಿಲ್ಲ. ಇದು ಗುಡ್ ರಿಲೇಷನ್ಶಿಪ್ ಅಲ್ಲ ಇದು. ಓಕೆ, ಫಾರ್ ಯು ಆಲ್ಸೋ. ನೋಡೋಣ ಸಜೆಷನ್ ಏನು ಬರುತ್ತೆ. ವಾಪಸ್ ಬರಬೇಕಂದ್ರೆ ಅವರು ನೀವು ಏನು ಮಾಡಬೇಕು ಅಂತ ಕಾರ್ಡ್ಸ್ ತೆಗೆದಿರೋದು. ಡಿಗ್ನಿಟಿ, ಹೋಲ್ಡ್ ಯೋರ್ ಹೆಡ್ ಅಪ್ ಆ್ಯಂಡ್ ನೋ ದ ಯೂನಿಕಾರ್ನ್ಸ್ ಸಪೋರ್ಟಿಂಗ್ ಯು. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪಿಗಾಸಸ್, ಓಪನ್ ಯೋರ್ ಹಾರ್ಟ್ ಟು ಲವ್ ಆ್ಯಂಡ್ ಜಾಯ್. ನಿಮಗೆ ಏನು ಕ್ರಿಯೇಟಿವಿಟಿ ಇಷ್ಟ ಇದೆ, ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಸೈಲೆನ್ಸ್, ಪೇಷನ್ಸ್ ತೊಗೊಳ್ಳಿ. ಇವ್ರು ವಾಪಸ್ ಬಂದ್ರೂ ನೀವು ತುಂಬ ಎಕ್ಸೈಟ್ ಆಗಬೇಡಿ. ಓಕೆ, ಯಾಕಂದರೆ ಇದು ಹೆಲ್ದಿ ರಿಲೇಷನ್ಶಿಪ್ ಅಲ್ಲ. ನಿಮಗೆ ವಾಪಸ್ ಬಂದ್ರೂ ನೀವು ಆ್ಯಕ್ಸೆಪ್ಟ್ ಮಾಡಬೇಡಿ ಅಂತ ನಿಮಗೆ ಕಾರ್ಡ್ಸಲ್ಲಿ ರೀಡಿಂಗಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನೀವು ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಚಾಯ್ಸಸ್. ಓಕೆ, ಚಾಯ್ಸಸ್ ಕಾರ್ಡ್ ಬಂದಿದೆ. ಇಲ್ಲೂ ಚಾಯ್ಸಸ್ ಇದೆ, ಇಲ್ಲೂ ಇದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಚಾಯ್ಸಸ್ ಇದೆ, ಬೇಡ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಸಜೆಷನ್ ಕಾರ್ಡ್ಸಲ್ಲಿ. ಓಕೆ, ನೋಡೋಣ ಮೆಸೇಜಸ್ ಏನು ಬರುತ್ತೆ ನಿಮಗೆ ಅಂತ. ಮೊಬೈಲ್ ನಂಬರ್ 2 ವಿಂಟರ್ ಯಾಸಲ್ಲ ಸಾರಿ. ಲೆಟ್ಟಿಂಗ್ ಗೋ. ಓಕೆ, ಫಸ್ಟ್ ಮೆಸೇಜ್ ಲೆಟ್ಟಿಂಗ್ ಗೋ. ಅವರು ಆಲ್ ಪಾಸ್ಟ್ ನಿಮ್ಮ ಏನು ಓಲ್ಡ್ ಮೆಮೊರೀಸ್ ಇದೆ ಅದನ್ನೆಲ್ಲ ಬಿಡ್ತಾ ಇದ್ದಾರೆ. ನೀವು ಬಿಡಿ. ಯು ರಿಮೆಂಬ್ರಿಂಗ್ ಯು. ಓಕೆ, ಏರ್ ಸೈನ್ ಆಗಿರ್ಬೋದು ಯು ಅಥವಾ ನಿಮ್ಮ ಪಾರ್ಟ್ನರ್. ನಿಮ್ಮ ಕೈಂಡ್ನೆಸ್ ಅವ್ರಿಗೆ ಇಷ್ಟ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಟೆನ್ಷನ್ ಮಾಡ್ಕೋಬೇಡಿ ನೀವು. ವಾಟರ್ ಸೈನ್ ಆಗಿರ್ಬೋದು. ಆ್ಯಂಗರ್, ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪ. ಅಡೋರೇಬಲ್, ನೀವು ತುಂಬ ಅಡೋರೇಬಲ್, ತುಂಬ ಕೈಂಡ್ನೆಸ್, ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಬ್ಯಾಡ್ ಬಿಹೇವಿಯರ್. ಓಕೆ, ಮೇ ಬಿ ಅವ್ರದ್ದೇ ಬ್ಯಾಡ್ ಬಿಹೇವಿಯರ್ ಆಗಿರ್ಬೋದು, ಯಾಕಂದರೆ ಡೆವಿಲ್ ಕಾರ್ಡ್ ಬಂದಿದೆ. ಚೆರಿಶ್. ಓಕೆ, ನೀವು ಚೆರಿಶ್ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದಾರೆ. ಶೋ ಸಮ್ ಲವ್. ಓಕೆ, ಬರೀ ಆ್ಯಂಗರೇ ತೋರಿಸ್ತಾ ಇರ್ತೀರಾ ನೀವು, ಸ್ವಲ್ಪ ಪ್ರೀತಿನೂ ತೋರಿಸಿ ಅಂತ ಮೆಸೇಜಸ್ ಬರ್ತಾ ಇದೆ ನಿಮಗೆ. ನೋಡೋಣ ನೆಕ್ಸ್ಟ್ ಏನು ಬರುತ್ತೆ.
messages for universe will select messages. I feel like my life started on the day I met you. You are a dream. Okay. Marry me. I want family with you. Girlfriend, boyfriend, not anymore. Only attraction. Okay, na helilla this is not an healthy relationship anta. I will never stop loving you. I'll cherish you as long as I live. Karmic bond. Karmic ಆಗಿರ್ಬೋದು. ಮನಿ, ಮೆಟೀರಿಯಲ್ ಆ್ಯಂಡ್ ಪರ್ಸ್ನಲ್ ಥಿಂಗ್ಸ್. ಮೇ ಬಿ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಅದಕ್ಕೋಸ್ಕರ ಅವ್ರು ಬರ್ಬೋದು. ಐ ಮ್ಯಾನಿಫೆಸ್ಟ್ ಯು ಆಲ್ ಡೇ ಲಾಂಗ್. ದಿಸ್ ಈಸ್ ದ ರೀಸನ್ ವೈ ದೇ ಕಮ್. ಕಾಂಟ್ ಮೀಟ್ ಯು ರೈಟ್ ನೌ. ಓಕೆ, ಅವರು ಬ್ಯುಸಿ ಇರ್ಬೋದು. ಅಟ್ ಪ್ರೆಸೆಂಟ್ ಅವರು ಬರೋದಿಲ್ಲ, ತುಂಬ ಲೇಟಾಗಿ ಬರ್ತಾರೆ. ಯಾಕಂದರೆ ಅವರು ಕನ್ಫ್ಯೂಷನಲ್ಲಿದ್ದಾರೆ, ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವರು ಬರಬೇಕು ಬರಬಾರ್ದು ಅಂತ. ಇಲ್ಲಿ ವೇಟಿಂಗ್ ಕಾರ್ಡ್ ಕೂಡ ಬಂದಿತ್ತು. ಓಕೆ, ಅವರು ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಲೇಟಾಗಿ ಬರ್ತಾರೆ ಅವರು. ಬಟ್ ನಿಮಗೆ ಏನು ಸಜೆಷನ್ ಅಂದರೆ ಯು ಶುಡ್ ನಾಟ್ ಆಕ್ಸೆಪ್ಟ್ ಅಂತ ಬರ್ತಾ ಇದೆ. ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ರು ಅವರಿಗೆ ಆಕ್ಸೆಪ್ಟ್ ಮಾಡ್ಬೋದು ಅಂತ ಬಂದಿತ್ತು. ಬಟ್ ನಿಮಗೆ ಇಲ್ಲಿ ಅಷ್ಟೇನು ಗುಡ್ ಸೈನ್ಸ್ ಕಾಣ್ತಾ ಇಲ್ಲ ರೀಡಿಂಗಲ್ಲಿ. ಓಕೆ, ಫೈಲ್ ನಂಬರ್ 2 ಯಾರು ವಿಂಟರ್ ಸೆಲೆಕ್ಟ್ ಮಾಡಿದರೆ ಅವರಿಗೆ ರೀಡಿಂಗ್ ಆಗಿತ್ತು ಗೈಸ್. ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಫೈಲ್ ನಂಬರ್ 3 ಯಾರು ಸಮ್ಮರ್ ಸೆಲೆಕ್ಟ್ ಮಾಡಿದ್ರಿ ನೋಡೋಣ ನಿಮಗೆ ಏನು ರೀಡಿಂಗ್ ಬರುತ್ತೆ. ನೀವು ಡೇ ಪರ್ಸನ್ ಇರ್ಬೋದು, ಮಾರ್ನಿಂಗ್ ನೀವು ಬೇಗ ಎದ್ದೇಳ್ತಿರ್ಬೋದು ಫಾರ್ ಸಮ್ ಆಫ್ ಯು ಮೇ ಬಿ. ಆ್ಯಂಡ್ ನಿಮಗೆ ಜಾಸ್ತಿ ರಾತ್ರಿಗಿಂತ ಬೆಳಗ್ಗೆನೇ ನೀವು ಎನರ್ಜೆಟಿಕ್ ಫೀಲ್ ಮಾಡ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ ತುಂಬ, ಮೇ ಬಿ ಫಾರ್ ಸಮ್ ಆಫ್ ಯು. ಓಕೆ, ನೋಡೋಣ ಏನು ಬರುತ್ತೆ ನಿಮಗೆ ರೀಡಿಂಗ್. 3 of Wands. Will they be back? Will your person be back? The Emperor. 9 of Cups. The Sun. And 4 of Pentacles. Okay guys, congratulations. They will definitely be back. Okay, ಅವ್ರು ವಾಪಸ್ ಬರ್ತಾರೆ. ಅವ್ರಿಗೂ ಕೂಡ ಆಪ್ಷನ್ಸ್ ಇದೆ. ಅವರು ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬರಬೇಕು ಅಂತ. ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವರ ನಾಲೆಡ್ಜ್ ಎಷ್ಟಿದೆ ಆ ಬೇಸಿಸ್ ಮೇಲೆ ಅವರು ಯೋಚನೆ ಮಾಡಿ ಬರ್ತಾ ಇದ್ದಾರೆ. ಎಂಪರರ್ ಕಾರ್ಡ್ ಇರೋದ್ರಿಂದ ಅವರು ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಗುಡ್ ಪೀಪಲ್, ಗರ್ಲ್ ಅಥವಾ ಬಾಯ್ ಆದ್ರೂ ತುಂಬ ಇಂಟೆಲಿದ್ದಾರೆ ಅವರು. ಓಕೆ, ದುಡ್ಡು ಬಗ್ಗೆನೂ ಯೋಚನೆ ಮಾಡ್ತಾರೆ. ಅವ್ರ ಕರಿಯರ್ ಬಗ್ಗೆ ಅವರು ಕರೆಂಟ್ಲಿ ಈಗ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರ ಕರಿಯರ್ನ ಅವರು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದು ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ವೆಯ್ಟ್ ಮಾಡ್ತಾರೆ, ರೈಟ್ ಟೈಮಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರಬೇಕು ಅಂತ. ಸೊ ಡೆಫಿನೆಟ್ಲಿ ಅವರು ಬರ್ತಾರೆ. ದಿ ಸನ್ ಅವರು ಬಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ನಿಮಗೆ ಪ್ರಪೋಸಲ್ ಕೂಡ ಇಡ್ತಾರೆ, ಆಫರ್ ಕೂಡ ಮಾಡ್ತಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ನೋಡೋಣ ಸಜೆಷನ್ ಏನು ಬರುತ್ತೆ. ಅವ್ರು ನಿಮ್ಮ ಹತ್ರ ಬರಬೇಕಂದ್ರೆ ನೀವು ಏನು ಮಾಡಬೇಕು ಅಂತ ಸಜೆಷನ್ ಕೇಳಿದ್ದು ಯೂನಿಕಾರ್ನ್ ಒರಿಕಲ್ ಡೆಕ್ಸಿಂದ. ಫ್ರೀಡಮ್. ಲೆಟ್ ದಿ ಯೂನಿಕಾರ್ನ್ ಸೆಟ್ ಯು ಫ್ರೀ. Queen of Unicorns. Intuition. Soul purpose. ವೆರಿ ಗುಡ್. ಮೇ ಬಿ ನೀವು ತುಂಬ ಜನ ಇಲ್ಲಿ ಯಾರಿದ್ದೀರಾ ಅವರು ನೀವು ಆಲ್ರೆಡಿ ಈ ಲೈನಲ್ಲಿದ್ದೀರಾ. ಮೆಡಿಟೇಷನ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿರ್ಬೋದು, ಅಥವಾ ನೀವು ಆಲ್ರೆಡಿ ಪ್ರೇಯರ್ಸ್ ಅದೆಲ್ಲ ತುಂಬ ಹೆಚ್ಚು ಮಾಡ್ತಾ ಇದ್ದೀರಾ. ಸೊ ಅದರಿಂದ ನಿಮಗೆ ಸ್ವಲ್ಪ ಜನಕ್ಕೆ ಸೋಲ್ ಪರ್ಪಸ್ ಏನು, ಅವ್ರು ನಿಮ್ಮ ಸೋಲ್ ಪರ್ಪಸ್ ಏನು ಅಂತಲೂ ಗೊತ್ತಾಗಿರ್ಬೋದು. ಗೊತ್ತಾಗಿಲ್ಲ ಅಂದರೆ ನೀವು ತಿಳ್ಕೊಬೋದು ಮೆಡಿಟೇಷನ್ ಮಾಡಿ, ಅಥವಾ ಅದಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಆ್ಯಂಡ್ ನಿಮಗೆ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ.
ಆ್ಯಂಡ್ ಕ್ವೀನ್ ಆಫ್ ಯೂನಿಕಾರ್ನ್ಸ್, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಗಾಡಿಂದ, ಡಿವೈನಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ರೀಡಮ್, ಓಕೆ, ನಿಮಗೆ ಯಾವುದೇ ಜಂಜಟಲ್ಲಿ ನೀವಿದ್ರೂ, ನೀವು ಯಾವುದೇ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರೂ, ಅಷ್ಟೇನಿಲ್ಲ ಪ್ರಾಬ್ಲಮ್ ಇದ್ರೂ ಅದರಿಂದ ನೀವು ಫಸ್ಟ್ ಆಫ್ ಆಲ್ ಫ್ರೀಯಾಗಿ ನಿಮ್ಮ ಮೈಂಡ್ನ ಪೀಸಾಗಿ ಇಟ್ಕೊಳ್ಳಿ, ಕಾಮಾಗಿ ಇಟ್ಕೊಳ್ಳಿ, ಫ್ರೀಯಾಗಿ. ಆಮೇಲೆ ನೀವು ಇದ್ರ ಬಗ್ಗೆ ಫೋಕಸ್ ಮಾಡಿ. ನಿಮಗೆ ಇಂಟ್ಯೂಷನ್ ಏನು ಹೇಳುತ್ತೆ ಆ ರೀತಿ ನೀವು ನೆಟ್ಕೊಳ್ಳಿ, ಆ ರೀತಿ ನೀವು ಕೆಲಸ ಮಾಡಿ, ನಿಮ್ಮ ಸೋಲ್ ಪರ್ಪಸ್ನ ನೀವು ಫಾಲೋ ಮಾಡಿ ಅಂತ ರೀಡಿಂಗ್ ಬರ್ತಾ ಇದೆ. ನೋಡೋಣ ನಿಮ್ಮ ಪರ್ಸನ್ ನಿಮಗೆ ಏನು ಮೆಸೇಜ್ ಕೊಡ್ತಾರೆ. ನಿಮ್ಮ ಪರ್ಸನ್ಸ್ ಮೆಸೇಜಸ್ ಫಾರ್ ಯು. ಪ್ಯಾನ್ ನಂಬರ್ 3 ಯಾರು ಸಮ್ಮ ಸೆಲೆಕ್ಟ್ ಮಾಡಿದ್ರು, ನಿಮ್ಮ ಪರ್ಸನ್ ನಿಮಗೆ ಏನು ಮೆಸೇಜ್ ಕೊಡ್ತಾರೆ. ಲೆಟ್ಸ್ ಎಂಡ್. ಓಕೆ, ನಿಮಗೆ ಪಾಸ್ಟಲ್ಲಿ ಏನೇ ಆಗಿದ್ರೂ ಅದನ್ನ ಎಂಡ್ ಮಾಡೋಣ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ಗೋ ಅವೇ ಮೈ ಸೋಲ್, ಡ್ರೀಮ್ಸ್, ರೆಸ್ಪೆಕ್ಟ್ ಕೊಡಿ ಅವರಿಗೆ. ಎಂಪ್ರರ್ ಕಾರ್ಡ್ ಬಂದಿದೆ. ನಾಲೆಡ್ಜ್, ಇರ್ರಿಪ್ಲೇಸಬಲ್, ನೀವು ಇರ್ರಿಪ್ಲೇಸಬಲ್ ಅಂತ ಹೇಳ್ತಾ ಇದ್ದಾರೆ. ನಾಲೆಡ್ಜ್ ಏನಾದರೂ ಗೇನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅದ್ರ ಬಗ್ಗೆ, ಅದನ್ನು ನೀವು ಫಾಲೋ ಮಾಡಿ. ಓಕೆ, ಸೋಲ್ ಪರ್ಪಸ್ ನಾಲೆಡ್ಜ್ ಮ್ಯಾಚ್ ಆಗ್ತಾ ಇದೆ. ಫೈರ್ ಸೈನ್ ಆಗಿರ್ಬೋದು ನೀವು. ಸಮ್ಮರ್ ಇದೆ, ಫೈರ್ ಸೈನ್, ವಾಂಟ್ಸ್ ಇದೆ ಅಫ್ಕೋರ್ಸ್. ರಿಮೆಂಬ್ರಿಂಗ್ ಯು, ಹಾನೆಸ್ಟ್ ಆಗಿರಿ. ಟೆನ್ಷನ್ ಮಾಡ್ಕೋಬೇಡಿ. ಆ್ಯಂಗರ್, ಸಿಟ್ಟು ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ಫ್ರೀ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ರಿಮೆಂಬ್ರಿಂಗ್ ಯು. ಓಕೆ, ನೋಡೋಣ ಸಮ್ ಮೋರ್ ಮೆಸೇಜಸ್ ಫಾರ್ ಪಾಯಿಂಟ್ ನಂಬರ್ 3. ಸಮ್ ಮೆಸೇಜ್ ಕೊಡ್ತಾರೆ. Leave me alone, I don't have time for you. Okay, at present they don't have time for you. Forever in love with you. I want to meditate with you. I'm in love with your voice. Maybe ನಿಮ್ಮ ವಾಯ್ಸ್ ಇಷ್ಟ ಇರ್ಬೋದು ಅವರಿಗೆ. I'm there with you. This is Vishnu's message for you, not from your person. Okay, ಹೇಳ್ತಾ ಇದ್ದಾರೆ ಡಿವೈನ್ ನಿಮ್ಮ ಜೊತೆಗಿದ್ದಾರೆ ಅಂತ. ನಿಮಗೆ ಡಿವೈನ್ ಮೆಸೇಜಸ್ ಕೂಡ ಬಂದಿದೆ. ನಿಮ್ಮ ಒಂದು ಪೈಲಿಗೆ ಮಾತ್ರನೇ ಡಿವೈನ್ ಮೆಸೇಜಸ್ ಬಂದಿರೋದು. ಯು ಹ್ಯಾವ್ ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಯು ಆರ್ ವೆರಿ ಅಟ್ರಾಕ್ಟಿವ್. ಓಕೆ, ಯು ಆರ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಕ್ ವಿತ್ ಫ್ಯಾಮಿಲಿ ಆ್ಯಂಡ್ ಲವ್. ಓಕೆ, ಅವ್ರ ಕರಿಯರ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸ್ಟಕ್ ಆಗಿದ್ದಾರೆ ಎನರ್ಜಿಯಲ್ಲಿ. ಕರೆಂಟ್ಲಿ ಅವ್ರು ಬರೋಕ್ಕೆ ಅವರಿಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿದೌಟ್ ಯು. ಯು ಆರ್ ರೀಸನ್ ಟು ಬಿ. ಓಕೆ, I feel like my life started on the day I met you. You are a dream. Can't meet you right now. Right now ಅವ್ರಿಗೆ ಟೈಮ್ ಇಲ್ಲ.
ಲೇಟರ್ ಆನ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಂದು ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಕೂಡ ಅವ್ರು ಪ್ರಪೋಸಲ್ ಇಡ್ತಾರೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಆಕ್ಸೆಪ್ಟ್ ದ್ಯಾಟ್. ಓಕೆ, ಪೈಲ್ ನಂಬರ್ 3, ಕಂಗ್ರ್ಯಾಚುಲೇಷನ್. ಸಮ್ಮರ್ ಯಾರು ಸೆಲೆಕ್ಟ್ ಮಾಡಿದರೆ ಅವರಿಗೆ ಈ ರೀಡಿಂಗ್ ಆಗಿತ್ತು. ನಿಮಗೆ ರೀಡಿಂಗ್ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ಯಾರಿಗಾದರೂ ಪರ್ಸನಲ್ ರೀಡಿಂಗ್ಸ್ ಬೇಕಿದ್ರೆ ಯು ಕ್ಯಾನ್ ಆಲ್ಸೋ ವಾಟ್ಸ್ಆ್ಯಪ್ ಮೀ, ಆ್ಯಂಡ್ ವಾಟ್ಸ್ಆ್ಯಪ್ ನಂಬರ್ ಈಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಬಾಯ್.